ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ವಿಡಿಯೋ. ನಾವಿವತ್ತು ಆಡ್ತಾ ಇದೀವಿ ಮೈನ್ಕ್ರಾಫ್ಟ್. ನೀವೇನಾರ ವಿಡಿಯೋ ನೋಡಿದ್ರೆ ಗೊತ್ತಿರಬೇಕು, ನಾವು ವೂಲ್ ಫಾರ್ಮ್ ಮಾಡಿದ್ದು. ಮತ್ತೆ ಈ ವಿಡಿಯೋದಾಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಈ ವಿಡಿಯೋದಾಗ ಕಾಬಲ್ ಸ್ಟೋನ್ ಫಾರ್ಮ್ ಮಾಡ್ತಾ ಇದೀವಿ. ಮತ್ತೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಮತ್ತೆ ಸಪೋರ್ಟ್ ಮಾಡಿ. ಮತ್ತೆ ಸೌಂಡ್ ಎಲ್ಲ ಹೆಂಗ್ ಬರ್ತಾ ಇದೆ ಅಂತ ಹೇಳಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಈಗ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಮನೆ ಕಂಬಿಡೋಣ. ಮನೆ ಕಂಬಿಟ್ಟೆ ಹೋಗೋಣ. ನೈಟ್ ಆಗಿದೆ. ಮತ್ತೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಮತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಅಷ್ಟೊಂದು ಸಪೋರ್ಟ್ ತೋರಿಸ್ತಾ ಇಲ್ಲ ನನಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಮತ್ತೆ ನಾವು ಇವತ್ತು ಕವರ್ ಸ್ಟೋನ್ ಫಾರ್ಮ್ ಎಲ್ಲಿ ಮಾಡ್ತಾ ಇದೀವಿ ಅಂದ್ರೆ, ನೋಡಿ ನಾವು ಇಲ್ಲೇ ಮಾಡ್ತಾ ಇರೋದು. ನೋಡಿ ಇಲ್ಲೇ ಮಾಡ್ತಾ ಇರೋದು. ಮತ್ತೆ ನಮಗೆ ಐಟಮ್ ಏನೇನ್ ಬೇಕು ಅಂದ್ರೆ ಅದನ್ನ ಮಾಡಕ್ಕೆ ನೋಡಿ ಇಷ್ಟು ಬೇಕು. ಮತ್ತೆ ನೀವು ಅನ್ಕೊಂತ ಇರ್ಬೇಕು ನೋಡಿದಾಗ, ಇಷ್ಟೊಂದು ವಾಟರ್ ಬೇಕಿತ್ತು ಎಂತಕ್ಕೆ ಅಂತ. ಎರಡಾದ್ರೆ ಅನ್ಲಿಮಿಟೆಡ್ ಮಾಡ್ಕೊಂಬೋದಲ್ಲ ಅಂತ. ಇಷ್ಟೊಂದಿದ್ರೆ ಈಸಿ ಆಗ್ತವೆ ಗೈಸ್. ಬನ್ನಿ ಈಗ ಏನ್ ಮಾಡೋಣ ಅಂದ್ರೆ, ಫಸ್ಟ್ ಸ್ಟಾರ್ಟ್ ಮಾಡೋಣ. ಇದು ಮಾಡಕ್ಕೆ ಕಬಲ್ ಸ್ಟೋನ್ ಫಾರ್ಮ್ ಮಾಡಕ್ಕೆ ಫಸ್ಟ್ ನಾವು ಇದನ್ನ ತಗೋಣ. ಡೀಪ್ ಸ್ಲೇಟ್ ಟೈಲ್ಸ್. ಇವನ್ನ ಯಾಕೆ ಮಾಡ್ಕೊಂಡಿದೀನಿ ಅಂದ್ರೆ, ನಾನು ಜಾಸ್ತಿ ಇವು ಚೆನ್ನಾಗಿ ಕಾಣಿಸ್ಲಿ ಅಂತ ಮಾಡ್ಕೊಂಡಿದೀನಿ ಅಷ್ಟೇ. ಬನ್ನಿ ಈಗ ಪೂರ್ತಿ ಮಾಡಕ್ ಸ್ಟಾರ್ಟ್ ಮಾಡೋಣ. ಫಸ್ಟ್ 1 minute 37 seconds later. ಬನ್ನಿ ಗೈಸ್ ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾವು ಏನ್ ಮಾಡೋಣ ಅಂದ್ರೆ, ಈ ಕಡೆ 2 ಬ್ಲಾಕ್ ಬಿಟ್ಬಿಡೋಣ. 3 ಬ್ಲಾಕ್ ಬಿಡೋಣ. 3 ಬ್ಲಾಕ್ ಬಿಟ್ಬಿಟ್ಟು ಈ ಕಡೆಯಿಂದ ಹಾಕೋಣ. 1 ಬ್ಲಾಕ್ ಬಿಟ್ಬಿಟ್ಟು ಹಿಂಗೆ 17 ಬ್ಲಾಕ್ ತಗೊಂಡೋಗ್ಬೇಕು. 1 2 ಹಿಂಗೆ 17 ಬ್ಲಾಕ್ ತಗೊಂಡೋಗ್ಬೇಕು. ನೋಡೋಣ ಎಷ್ಟು ಬ್ಲಾಕ್ ತಗೊಂಡೋಗ್ಬೇಕು ಅಂತ ನೋಡಿ. ಹಂಗೆ ನೋಡಿ, ಹಿಂಗೆ 17 ಬ್ಲಾಕ್ ತಗೊಂಡೋಗ್ಬೇಕು. ಹಿಂಗೂ 17 ಬ್ಲಾಕ್ ತಗೊಂಡೋಗ್ಬೇಕು. ಬನ್ನಿ ಈಗ 17 ಕನೆಕ್ಟ್ ಮಾಡಿಬಿಟ್ಟು ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಗೈಸ್ ನೋಡಿ, ನಾನು 17x17 ಈ ತರ ಬಾಕ್ಸ್ ಮಾಡ್ಕೊಂಡಿದೀನಿ. ಇವಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಈ ಮಧ್ಯದಾಗ ಐತಲ್ಲ, ಇಲ್ಲಿ ಫಿಲ್ ಮಾಡ್ಬಿಡ್ಬೇಕು ಪೂರ್ತಿಯ. ಬನ್ನಿ ಈ ತರ ಪೂರ್ತಿ ಫಿಲ್ ಮಾಡ್ಬಿಡೋಣ. ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ, ಆತರ ಮಾಡೋಣ ಪೂರ್ತಿ. ಬನ್ನಿ ಈಗ ಫಿಲ್ ಮಾಡೋಣ. ಮತ್ತೆ ಕಮೆಂಟ್ ಆಗಿ ಹೇಳಿ ಯಾವ ತರ ಮಾಡ್ಬೇಕು ಅಂತ. ಮತ್ತೆ ಏನಂದ್ರೆ, ಯಾರ ಕಮೆಂಟ್ ಚೆನ್ನಾಗಿರುತ್ತೆ ಅವ್ರನ್ನ ಹೆಸರು ತಗೊಂತೀನಿ ನಾನು ನೆಕ್ಸ್ಟ್ ವಿಡಿಯೋದಾಗೆ. ಇನ್ನೆಲ್ಲ ವಿಡಿಯೋದಾಗೂ ಅದೇ ತರ ಮಾಡ್ತೀನಿ. ನೋಡಿ ಕಮೆಂಟ್ ಮಾಡಿ. ನೀವು ಯಾರ ಕಮೆಂಟ್ ಬೆಸ್ಟ್ ಇರುತ್ತೋ ಅವ್ರ ಹೆಸರು ತಗೊಂತೀನಿ. ಅವ್ರ ಚಾನಲ್ ಪ್ರಮೋಷನ್ ಮಾಡ್ತೀನಿ ಫ್ರೀಯಾಗಿ. ಬನ್ನಿ ಈಗ ಮಾಡೋಣ. ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಮತ್ತೆ ಸಪೋರ್ಟ್ ಮಾಡಿ ಗೈಸ್. ಮತ್ತೆ ನಾ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಈಗ ಪೂರ್ತಿ ಇದನ್ನು ಫಿಲ್ ಮಾಡ್ಬಿಟ್ಟು ಸಿಗ್ತೀನಿ ಗೈಸ್. ನೋಡ್ತಾ ಇರಿ. Two very boring minutes later. ನೋಡಿ, ಇದು ಫಿಲ್ ಮಾಡಾಗಿದೆ. ನಾವ್ ಇವಾಗ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಕಡೆ ಇದೆಯಲ್ಲ, ಕಡೆಯಲ್ಲಿ 2 ಬ್ಲಾಕ್ ಹೈಟ್ ತಗೊಂಡೋಗ್ಬೇಕು. ಮತ್ತೆ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಐತಲ್ಲ, ಇಲ್ಲಿ ಈ ತರ ಮಾಡ್ಬೇಕು. ಈ ತರ ಮಾಡಿದ್ರೆ ಸಾಕು. ಈ ತರನು ಹಾಕ್ಬಿಡಿ, ಆಚೆಗಳಿಂದ ನೋಡಕ್ ಚೆನ್ನಾಗ್ ಕಾಣುತ್ತೆ. ಈ ತರ ಮಾಡ್ಬಿಟ್ಟು ಪೂರ್ತಿ ಈ 3 ಸೈಡ್ ಮಾಡ್ಬೇಕು. ಇದನ್ ಮಾತ್ರ ಇನ್ 2 ಐತಲ್ಲ, ಅದನ್ನ ಇದು ಫ್ರಂಟ್ ಆಗಿ ಹಾಕ್ಬೇಕು. ಫ್ರಂಟ್ ಬಿಟ್ಬಿಟ್ಟು ಇನ್ 3 ಸೈಡ್ ಮಾಡ್ಬೇಕು. ಬನ್ನಿ ಅದನ್ನ ಪೂರ್ತಿ ಹಾಕಿ ಬಿಟ್ಟು ಸಿಗ್ತೀನಿ ಗೈಸ್ ನಿಮಗೆ. ನೋಡ್ತಾನೆ ಇರಿ. 10 hours later. ಗೈಸ್ ನೋಡಿ, ನಾನು ಈ ತರ ಮಾಡಾಗಿದೆ. ನಾವಿವಾಗ ಏನ್ ಮಾಡೋಣ ಅಂದ್ರೆ, ನಾನು ವಾಟರ್ ಬಕೆಟ್ ಇಟ್ಕೊಂಡಿದ್ನಲ್ಲ, ವಾಟರ್ ಬಕೆಟ್ ತಗೊಂಡ್ಬಿಡೋಣ.
ಎಲ್ಲವನ್ನೂ ತಗೊಳ್ಳೋಣ, ಈಸಿ ಆಗುತ್ತೆ ನಮಗೆ. ನೀವು ಐರನ್ ಇದ್ರೆ ನಿಮ್ಮ ಹತ್ರ ಇಷ್ಟು ಮಾಡ್ಕೊಳ್ಳಿ. ಯಾವಾಗ್ಲಾರ ಬೇಕು ಆಗುತ್ತೆ. ಮತ್ತೆ ಏನಂದ್ರೆ ಇವಾಗ ಇವನ್ ಏನ್ ಮಾಡಬೇಕು ಅಂದ್ರೆ ಬನ್ನಿ ತೋರಿಸ್ತೀನಿ. ಇವಾಗ ಏನ್ ಮಾಡಬೇಕು ಅಂದ್ರೆ ಫಸ್ಟ್ ಇಲ್ಲಿ ಹತ್ತಂಗ್ ಟೆಂಪ್ರವರಿಗೆ ಈ ತರ ಮಾಡ್ಕೊಂಡ್ಬಿಡೋಣ. ಮೆಟ್ರೋ ತರ ಹತ್ತಕ್ಕೆ ಬೇಕಾದ ಆಗ್ಲೋದಕ್ಕೆ ಇವಾಗ ಏನ್ ಮಾಡೋಣ ಅಂದ್ರೆ ಈಗ ಐತಲ್ಲ, ಇದೊಂದು ಸ್ಟೆಪ್ ತರ ಮಾಡಿದೀನಿ ಅಲ್ಲ ಒಂದು ಐಟು, ಅದನ್ನ ಪೂರ್ತಿ ವಾಟರ್ ಹಾಕ್ಬೇಕು ಅಲ್ಲೆಲ್ಲ. ಬನ್ನಿ ಎಲ್ಲ ತಕ್ಕೂ ವಾಟರ್ ಹಾಕೋಣ. ನೋಡಿ ನಾನು ಇದಕ್ಕೆ ಇದೊಂದು ಮಾಡ್ಕೊಂಡಿದ್ದು, ಇಷ್ಟು ವಾಟರ್ ಬೇಕಿತ್ತ, ಈಸಿ ಆಗುತ್ತೆ ನೋಡಿ. ಅಗ್ಲಗ್ಲ ಒಂದೊಂದ್ರಾಗೆ ಹೋಗಿ ತರಬೇಕು, ಹಾಕ್ಬೇಕು. ಅದಕ್ಕೆ ಈ ತರ ಮಾಡ್ಕೊಂಡಿದೀನಿ ನೋಡಿ. Three days later. ಗೈಸ್ ನೋಡಿ ಈ ತರ ನೀರ್ ಹಾಕಾಗಿದೆ. ಇವಾಗ ನಾವೇನ್ ಮಾಡೋಣ ಅಂದ್ರೆ ಇವನ್ನೆಲ್ಲ ಎತ್ಕೊಳ್ಳೋಣ, ವೀಲೆಲ್ಲ ಇವನ್ ಎತ್ಕೊಳ್ಳೋಣ. ಆಪರ್ ಎತ್ಕೊಂಡ್ಬಿಟ್ಟು ಫಸ್ಟ್ ಇದ್ರ ಮ್ಯಾಕ್ ಹೋಗ್ಬಿಡೋಣ. ಆಮೇಲೆ ಕೇಳ್ತೀನಿ ನೋಡಿ. ಏನ್ ಮಾಡ್ಬೇಕು ಅಂದ್ರೆ ಇವಾಗ ಇಲ್ಲಿ ಬ್ಲಾಕಿಗೆ ಲಾಸ್ಟ್ ಬ್ಲಾಕ್ ಇಲ್ಲಿ ಎಲ್ಲಿಗೆ ಎಂಡ್ ಆಗ್ತಾ ಇತ್ತು ನೋಡಿ, ಇಲ್ಲೆಲ್ಲ ಎಂಡ್ ಆಗ್ತಾ ಇರುತ್ತೆ ನೋಡಿ. ಇಲ್ಲಿಗೆ ಹಾಕಿ, ಇಲ್ಲಿಗೆ ಹಿಂಗೆ ಏಕಾವ ಹಿಂಗೆ ತೆಗೆದ್ಬಿಡಿ. ಒಂದ್ ಏರಿಯಾ ಇಲ್ಲೂ ತೆಗೆದ್ಬಿಡಿ, ಒಂದ್ ಬ್ಲಾಕ್ ಅಷ್ಟು. ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಪೂರ್ತಿ ಇದನ್ನ ಕನೆಕ್ಟ್ ಮಾಡಿಬಿಟ್ಟು ಆಪರ್ ಹಾಕೋಣ ಪೂರ್ತಿ. ಮತ್ತೆ ಅಲ್ಲಿಗೆ ಒಂದು ಚೆಸ್ಟ್ ಹಾಕೊಂಡ್ಬಿಡೋಣ. ಆಮೇಲೆ ಅಲ್ಲಿ ಚೆಸ್ಟ್ ಹಾಕೊಂಡ್ಬಿಟ್ರೆ ಆ ಚೆಸ್ಟ್ ಒಳಗೆ ಎಲ್ಲ ಹೋಗ್ತಾನೆ ಇರುತ್ತೆ. ಇವಾಗ ನಾವ್ ಏನ್ ಮಾಡೋಣ ಅಂದ್ರೆ ಫಸ್ಟ್ ಹೋಗಿ ಬ್ಲಾಕ್ ಎಲ್ಲ ಎತ್ಕೊಂಡ್ಬಿಡೋಣ, ಏನೇನ್ ಬೇಕು ಅವೆಲ್ಲ. ನಮಗೆ ಲಾವಾಗಳು ಬೇಕು, ಮತ್ತೆ ಬ್ಲಾಕ್ಸ್ ಬೇಕು, ಇವು ಎಲ್ಲ ಬೇಕು. ಆಲ್ಮೋಸ್ಟ್ ಎಲ್ಲವನ್ನೂ ಎತ್ಕೊಳಕ್ ಆಗಲ್ಲ ಅನ್ಸುತ್ತೆ, ನೋಡೋಣ ಆದಷ್ಟು ಎತ್ಕೊಳ್ಳೋಣ. ಬನ್ನಿ ಈಗ ಏನ್ ಮಾಡ್ಯಾನ ಅಂತ ತೋರಿಸ್ತೀನಿ. ಇಲ್ಲಿ ನೀರ್ ಹರಿತಾ ಇದೆಯಲ್ಲ, ಇಲ್ಲಿ ಸೆಂಟ್ರಲ್ ಬ್ಲಾಕ್, ಅಲ್ಲಿಗೆ 6 ಬ್ಲಾಕ್ ಹೈಟ್ ಮಾಡೋಣ ಫಸ್ಟ್. ನೋಡಿ ಹಿಂಗ 6 ಬ್ಲಾಕ್ ಮ್ಯಾಕ್ ಹೋಗೋಣ. 1 2 3 4 5 6. ಅದ್ರ ಮ್ಯಾಕೆ ಇದನ್ನ ಹಾಕೋಣ, ಒಂದು ಅಬ್ಸಿಡಿಯನ್ ಹಾಕೋಣ. ಅದ್ರ ಮೇಲೆ 12 ಬ್ಲಾಕ್ ಆಗ್ಬೇಕು. 1 2 3 4 5 6 8 9 10 11 12. ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಬಿಟ್ಬಿಟ್ಟು ಇಲ್ಲಿದೆಯಲ್ಲ, ಇಲ್ಲಿ ಪೂರ್ತಿ ಅಬ್ಸಿಡಿಯನ್ ಹಾಕ್ಬೇಕು ನೋಡಿ. ಈ ತರ ಅಬ್ಸಿಡಿಯನ್ ಹಾಕ್ಬೇಕು. ಮತ್ತೆ ಇಲ್ಲಿ 1 ಬ್ಲಾಕ್ ಬಿಟ್ಟು ಬಿಡ್ಬೇಕು, ಅಬ್ಸಿಡಿಯನ್ ಹಾಕ್ಬಾರ್ದು. ಮತ್ತೆ ಹಂಗೆ ಹಾಕ್ಬೇಕು ನೋಡಿ, ಈ ತರ ಹಾಕ್ಬೇಕು. 3 ಐಟಮ್ ಮಾಡ್ಬಿಟ್ರೆ ಚಂದ. ಮತ್ತೆ ಇದನ್ನ ತೆಗೆದ್ ಬಿಡೋಣ. ಮತ್ತೆ ಇದೈತಲ್ಲ, ಇಲ್ಲೆಲ್ಲ ಪೂರ್ತಿ ಕವರ್ ಮಾಡೋಣ. ಇದರಿಂದಾನೆ ಬ್ಲಾಕ್ಸ್ ಇಂದವ ಇದನ್ನೆಲ್ಲ ಕವರ್ ಮಾಡೋಣ. ಪೂರ್ತಿ ಕೆಳಗೆ ಬ್ಲಾಕ್ ಐತಲ್ಲ, ಅಬ್ಸಿಡಿಯನ್ ಹಾಕಿದ್ನಲ್ಲ, ಅಲ್ಲಿಂದ ಕವರ್ ಮಾಡ್ಬಿಡೋಣ. 2 ಬ್ಲಾಕ್ ಎಕ್ಸ್ಟೆಂಡ್ ಮಾಡೋಣ, 2 ಅಲ್ಲ 3 ಬ್ಲಾಕ್. 10 hours later. ಮತ್ತೆ ಗಾಯ್ಸ್ ಇವಾಗ ನಾವ್ ಏನ್ ಮಾಡೋಣ ಅಂದ್ರೆ ಸ್ಟೇಯರ್ಸ್ ತಾಣನ ಇವನ್ನವಲ್ಲ ಇದಕ್ಕೆ ಹಿಂಗ ಹಾಕೋಣ ಪೂರ್ತಿ. ಇದು ಕಡೆ ಬ್ಲಾಕಿಗೆ ಬೇಡ, ತಡೀರಿ. ಕಡೆ ಬ್ಲಾಕಿಗೆ ಬೇಡ, ಇನ್ನೊಂದು ಬ್ಲಾಕ್ ಎಕ್ಸ್ಟೆಂಡ್ ಮಾಡ್ಬಿಟ್ಟು ಅಲ್ಲಿ ಪೂರ್ತಿ ಈ ತರ ಹಾಕ್ಬಿಡೋಣ. ಗೈಸ್ ಇವಾಗ ಏನ್ ಮಾಡೋಣ ಅಂದ್ರೆ ಮತ್ತೆ ಬ್ಲಾಕ್ಗಳು ತಗೊಂಡ್ಬಿಟ್ಟು ಇಲ್ಲಿಗೆ ಹಾಕೋಣ. ನೋಡಿ ಈ ತರ ಹಾಕೋಣ. ಯಾಕೆ ಅಂತ ನೋಡ್ತಾ ಇರಿ, ಗೊತ್ತಾಗುತ್ತೆ. ಈ ತರ ಪೂರ್ತಿ ಕನೆಕ್ಟ್ ಮಾಡೋಣ. ಸ್ಟೇಯರ್ಸ್ ಹಾಕಿದ್ನಲ್ಲ ಈ ತರ ಸುತ್ತಲೂ, ಅದೇ ತರ ಅದ್ರ ಮುಂದೆಗಡೆ ಈ ತರ ಬ್ಲಾಕ್ಗಳನ್ನ ಹಾಕೋಣ. 6.5 hours later. ಗೈಸ್ ನೋಡಿ ನಾನು ಈ ತರ ಇದನ್ನೆಲ್ಲ ಸುತ್ತಲೂ ಹಾಕಾಗಿದೆ. ಮತ್ತೆ ನಾನು ಇಲ್ಲಿ ಅನ್ಲಿಮಿಟೆಡ್ ವಾಟರ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಇಲ್ಲಿ ಸ್ಟೇಯರ್ಸ್ ಹಾಕಿದ್ದೀನಲ್ಲ, ಆ ಸ್ಟೇಯರ್ಸ್ ಪೂರ್ತಿ ನಮಗೆ ವಾಟರ್ ಹಾಕ್ಬೇಕು. ಅದಕ್ಕೆ ಅನ್ಲಿಮಿಟೆಡ್ ವಾಟರ್ ಮಾಡ್ಕೊಂಡಿದ್ದೀನಿ. ಈ ತರ ಪೂರ್ತಿ ಹಾಕ್ಬೇಕು. ಗೈಸ್ ನೋಡಿ ನಾನು ಈ ತರ ನೀರ್ ಹಾಕಾಗಿದೆ ಪೂರ್ತಿಯ. ಇದನ್ನ ಬ್ಲಾಕ್ ಮಾಡ್ಬಿಡೋಣ, ಇದೇನು ಯೂಸ್ ಇಲ್ಲ ಇನ್ನ. ಇವನ್ನೆಲ್ಲ ಕ್ಲೀನ್ ತೆಗೆದ್ ಬಿಡೋಣ, ಇದೆಲ್ಲ ಏನ್ ಬೇಕಿಲ್ಲ. ಇದನ್ನೆಲ್ಲ ಕ್ಲೀನ್ ಮಾಡ್ಬಿಡೋಣ. ಮತ್ತೆ ಗೈಸ್ ಇವಾಗ ನಾವೇನ್ ಮಾಡೋಣ ಅಂದ್ರೆ ಇವನ್ ಲಾವಾ ಇದೆಯಲ್ಲ, ಲಾವಾ ತಗೋಣ. ಮತ್ತೆ ಸೈನ್ ಬೋರ್ಡ್ ತಗೋಣ. ನೋಡಿ ಗೈಸ್ ಇಲ್ಲಿ ಏನ್ ಮಾಡೋಣ, ಇದನ್ನ ತೆಗೆದುಕೊಂಡ್ಬಿಡೋಣ ಫಸ್ಟ್. ಇಲ್ಲಿ ಐತಲ್ಲ ಇವು ಬ್ಲಾಕು, ಇಲ್ಲಿಗೆ ಒಂದು ಸೈನ್ ಬೋರ್ಡ್ ಹಾಕೋಣ.
ಆಮೇಲೆ ಮತ್ತೆ ಇಲ್ಲಿಗೆ ಆಬ್ಸಿಡಿಯನ್ ಹಾಕೋಣ. ಮತ್ತೆ ಇಲ್ಲಿ 4 ಕಡೆನೂ ಒಂದು ಬ್ಲಾಕ್, ಇದನ್ನೊಂದು ಬ್ಲಾಕ್ ಬಿಟ್ಬಿಟ್ಟು ಇಲ್ಲಿ 4 ಮೂಲೆಗೂ ಒಂದೊಂದು ಇದನ್ನ ಹಾಕೋಣ. ಗೈಸ್ ತಡಿ ಗೈಸ್ ಫಸ್ಟ್ ಲಾವಾ ಹಾಕೋದು ಬೇಡ, ತಡಿ. ಫಸ್ಟ್ ನಾವು ಏನ್ ಮಾಡ್ಬೇಕು ಅಂದ್ರೆ, ಬನ್ನಿ ತೋರಿಸ್ತೀನಿ. ಫಸ್ಟ್ ನಾವು ಏನ್ ಮಾಡ್ಬೇಕು ಅಂದ್ರೆ ಈ ಬ್ಲಾಕ್ ಇದೆಯಲ್ಲ, ಬ್ಲಾಕ್ ತೆಗೆದ್ಬಿಡೋಣ ಗೈಸ್. ಈಗ ಏನ್ ಮಾಡೋಣ ಅಂದ್ರೆ ಪಿಸ್ಟನ್ ಫಸ್ಟ್ ಕೆಳಗಡೆ ಮಾಡ್ಕೊಂಡು ಪಿಸ್ಟನ್ ಹಾಕಬೇಕು ಗೈಸ್. ಪೂರ್ತಿ ಕೆಳಗೆ ಬಿದ್ದಿ ಕೆಳಗೆ ಬಂದಿದ್ದೀನಲ್ವ. ಇವಾಗ ಏನ್ ಮಾಡೋಣ ಅಂದ್ರೆ ಮನೆಗೆ ಬಿಡೋಣ. ಫಸ್ಟ್ ಹೋಗಿ ಮನೆಗೆ ಬಂದು ಬಿಟ್ಬಿಡೋಣ. ಮತ್ತೆ ಬಂದು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಗೈಸ್. 2000 years later. ಗೈಸ್ ನೋಡಿ, ನಾನು ಈ ತರ ಇದನ್ನ ಪಿಸ್ಟನ್ ಹಾಕಿದ್ದೀನಿ. ನಾನು ನಿಮಗೆ ತೋರ್ಸಕ್ಕಾಗಿಲ್ಲ, ಯಾಕಂದ್ರೆ ಜಾಸ್ತಿ ಲೆಂತ್ ವಿಡಿಯೋ ಆಗುತ್ತೆ. ಅದು ಅಗ್ಲಗ್ಲ ಕೆಳಗೆ ಬಿದ್ದೋಗಿದೆ. ಅದಕ್ಕೆ ನೋಡಿ ಈ ತರ ಕೆಳಗಡೆ ಮಾಡ್ಕೊಂಡು ಪಿಸ್ಟನ್ ಹಾಕ್ಬೇಕು. ಮತ್ತೆ ಇವಾಗ ಏನ್ ಮಾಡೋಣ ಅಂದ್ರೆ ಫಸ್ಟ್ ಮ್ಯಾಕ್ ಹೋಗ್ಬಿಡೋಣ. ಮ್ಯಾಕ್ ಹೋಗ್ಬಿಟ್ಟು ಏನ್ ಮಾಡೋಣ ಅಂದ್ರೆ, ತಡಿ ಮ್ಯಾಕ್ ಹೋಗೋದಕ್ಕಿಂತ ಮುಂಚೆ ಫಸ್ಟ್ ಇಲ್ಲಿ ಹೋಗ್ಬಿಟ್ಟು ಡಿಸ್ಪೆನ್ಸರ್ ಇದೆಯಲ್ಲ, ಇದೊಂದು ಬ್ಲಾಕ್ ತೆಗೆದ್ಬಿಟ್ಟು ಆಬ್ಸಿಡಿಯನ್ ಇಲ್ಲಿಗೆ ಡಿಸ್ಪೆನ್ಸರ್ ಹಾಕ್ಬಿಡೋಣ. ಇಲ್ಲಿಗಲ್ಲ ಅಂದ್ರೆ ಇಲ್ಲಿಗೆ ಡಿಸ್ಪೆನ್ಸರ್ ಹಾಕೋಣ. ಇದನ್ನ ಕ್ಲೋಸ್ ಮಾಡ್ಬಿಡೋಣ. ಇವಾಗ ಮ್ಯಾಕ್ ಹೋಗೋಣ ಬನ್ನಿ. ಫಸ್ಟ್ ಇದ್ರ ಮ್ಯಾಕ್ ಪಿಸ್ಟನ್ ಮ್ಯಾಕೆ ಇವಾಗ ನಾವು ಏನ್ ಮಾಡೋಣ ಅಂದ್ರೆ, ಮತ್ತೆ ನಾನು ಲಾವನ್ನು ತಗೊಂಡ್ ಬಂದ್ಬಿಟ್ಟೆ ಹೋಗಿ ಒಂದು ಅದು ಆಬ್ಸಿಡಿಯನ್ ಆಯ್ತಲ್ಲ, ಅದಕ್ಕೆ ನೋಡಿ ಇಲ್ಲಿಗೆಲ್ಲ ಇದನ್ನ ಹಾಕೋಣ. ಮತ್ತೆ ಅದು ಪಿಸ್ಟನ್ ಕೆಳಗಡೆ ಬ್ಲಾಕ್ ಇರಬಾರ್ದು, ಯಾವ ಖಾಲಿ ಇರಬೇಕು. ಮತ್ತೆ ನೋಡಿ ಇಲ್ಲಿಗೆ 4 ಕಡೆಗೂ ಇವನ್ನ ಹಾಕೋಣ. ನೋಡಿ ಗೈಸ್, ಈ ತರ 4 ಕಡೆಗೂ ಲಾವಾ ಹಾಕೋಣ. ನೋಡಿ ಅಲ್ಲೇ ಈ ತರ ವರ್ಕ್ ಆಗ್ತಾ ಇದೆ. ಇದು ಕಾಬಲ್ ಸ್ಟೋನ್ ಆಗ್ತಾ ಇದೆ. ಇವಾಗ ನಾವು ಏನ್ ಮಾಡೋಣ ಅಂದ್ರೆ, ಅದು ಆ ಕಡೆ ಇದೆ ಅಲ್ವಾ, ಈ ಕಡೆ ಸೈಡು 4 ಬ್ಲಾಕ್ ತಗೊಂಡು ಹೋಗೋಣ. 1 2 3 4. ಮತ್ತೆ ಇವಾಗ ನಾವ್ ಏನ್ ಮಾಡೋಣ ಅಂದ್ರೆ, ಇಲ್ಲಿಗೆ ಒಂದು ಬ್ಲಾಕ್ ಹಾಕ್ಬಿಟ್ಟು ಈ ತರ ಮಾಡೋಣ. ಬನ್ನಿ ತೋರಿಸ್ತೀನಿ ನೋಡಿ. ನೋಡಿ ಗೈಸ್, ಈ ತರ ಮಾಡ್ಬೇಕು. ಈ ತರ ಸ್ಟ್ರಕ್ಚರ್ ಮಾಡ್ಕೊಂಡ್ಬಿಟ್ಟು ರಿಪೀಟರ್ ಇವನ್ನೆಲ್ಲ ತಗೊಂಡ್ಬಿಡೋಣ. ರೆಸ್ಟೋನ್ ಎಲ್ಲ ರಿಪೀಟರ್ನ ಈ ಕಡೆಗೆ ಫೇಸ್ ಮಾಡ್ಕೊಂಡು ಹಾಕ್ಬೇಕು. ನೋಡಿ ಈ ತರಾನೇ ಹಾಕ್ಬೇಕು. ಮತ್ತೆ ಇದಕ್ಕೆ ಗೈಸ್ ನಾನು ನಿಮಗೆ ತೋರಿಸ್ತಾ ಇರ್ಲಿಲ್ಲ. ಮತ್ತೆ ಇದೆಲ್ಲ ಕವರ್ ಮಾಡ್ಬಿಡೋಣ. ಫಸ್ಟ್ ಮ್ಯಾಕ್ ಹೋಗೋಣ ಬನ್ನಿ ಗೈಸ್. ನೋಡಿ ಇವಾಗ ಏನ್ ಮಾಡೋಣ ಅಂದ್ರೆ, ನಾನು ಮ್ಯಾಕ್ ಬಂದಿದ್ದೀನಿ. ಇಲ್ಲಿ ನೋಡಿ ಈ ಕಡೆಗೆ ಹೋಗೋಣ. ಫಸ್ಟ್ ಈ ಕಡೆಗೆ ಹೋಗ್ಬಿಟ್ಟು ಈ ಬ್ಲಾಕ್ ಮೇಲೆ ಹಿಂಗೆ ರೆಸ್ಟೋನ್ ಹಾಕೋಣ. ಆಮೇಲೆ ಇಲ್ಲಿ ಇದನ್ನ ರೆಸ್ಟೋನ್ ಕನೆಕ್ಟ್ ಮಾಡೋಣ. ನೋಡಿ ಈ ತರ ಬ್ಲಿಂಕ್ ಆಗಬೇಕು. ಈ ತರ ಬ್ಲಿಂಕ್ ಆಗಬೇಕು. ಮತ್ತೆ ಇಲ್ಲಿ ಮುಂದಕ್ಕೆ ಹೋಗೋಣ. ಮತ್ತೆ ಪಿಸ್ಟನ್ ಇದೆಯಲ್ಲ, ಈ ಪಿಸ್ಟನ್ಗಳನ್ನೆಲ್ಲ ಕನೆಕ್ಟ್ ಮಾಡ್ಬಿಡೋಣ. ಈಗ ನೋಡಿ ಈ ತರ ಕನೆಕ್ಟ್ ಮಾಡ್ಬಿಡೋಣ ಪಿಸ್ಟನ್ ಎಲ್ಲ. ನೋಡಿ ಇದು ಕನೆಕ್ಟ್ ಮಾಡೋಣ ಪಿಸ್ಟನ್ಗಳು. ಈಗ ನೋಡಿ ಎಲ್ಲ ಪಿಸ್ಟನ್ ವರ್ಕ್ ಆಗ್ತಾ ಇದೆ ಅಲ್ವಾ. ನೋಡಿ ಅದು ಪೂರ್ತಿ ಕೆಳಗೆ ಎಷ್ಟು ಲಿಮಿಟ್ ಇದೆ ಅಲ್ಲಿಂದ ತಕ ಹೋಗ್ತವೆ ಗೈಸ್. ಎಲ್ಲ ಒಂದು ವಾಟರ್ ಇಲ್ಲ ಅಲ್ವಾ, ತಂದು ಹಾಕೋಣ. ಮತ್ತೆ ಇವಾಗ ನಾವು ಏನ್ ಮಾಡೋಣ ಅಂದ್ರೆ, ಈ ಕಡೆ ಡಿಸ್ಪೆನ್ಸರ್ ಕಡೆಗೆ ಹೋಗೋಣ ಫಸ್ಟ್. ಮತ್ತೆ ಇದನ್ನ ತೆಗೆದು ಬಿಡೋಣ. ಇದನ್ನ ತೆಗೆದ್ಬಿಟ್ಟು ಇಲ್ಲಿಗೆ ಈ ತರ ಬ್ಲಾಕ್ ಹಾಕೋಣ. ಮತ್ತೆ ಅದ್ರ ಮ್ಯಾಗ ಇನ್ನೊಂದು ಹೈಟ್ ಮಾಡ್ಬಿಡೋಣ. ನೋಡಿ ಗೈಸ್, ಇವಾಗ ನಾವ್ ಏನ್ ಮಾಡೋಣ ಅಂದ್ರೆ ರೆಸ್ಟೋನ್ ಇಲ್ಲಿ ಗೈಸ್. ರೆಸ್ಟೋನ್ ಮತ್ತೆ ಅಲ್ಲಿಗೆ ನೀರು ತಗೊಂಡ್ ಬಂದ್ಬಿಡ್ತೀನಿ ಹೋಗಿ ಗೈಸ್. ನಾನು ರೆಸ್ಟೋನ್ ನೀರು ಎಲ್ಲ ತಗೊಂಡ್ಬಂದಿದ್ದೀನಿ. ಇವಾಗ ನಾವು ಏನ್ ಮಾಡ್ಬೇಕು ಅಂದ್ರೆ, ಈ ರೆಸ್ಟೋನ್ ಇದೆಯಲ್ಲ, ಇದಕ್ಕೆ ಇದು ಕನೆಕ್ಟ್ ಮಾಡ್ಬಿಡೋಣ ಡಿಸ್ಪೆನ್ಸರ್ಗೆ. ಮತ್ತೆ ಇಲ್ಲಿ ಇನ್ನೂ ಒಂದು ಹೈಟ್ ಮಾಡ್ಬೇಕು, ಮಾಡೋಣ. ಇದಕ್ಕೆ ಈ ತರ ಮಾಡೋಣ. ಆಮೇಲೆ ಈ ತರ 8 ಬ್ಲಾಕ್ ಹೋಗೋಣ. 1 2 3 4 5 6 7 8. ಇನ್ನೊಂದು ಬ್ಲಾಕ್ ಎಕ್ಸ್ಟೆಂಡ್ ಮಾಡ್ಬೇಕು ಈ ಕಡೆ ಹಿಂಗೆ. ನೋಡಿ ಈ ತರ ಎಕ್ಸ್ಟೆಂಡ್ ಮಾಡ್ಬೇಕು. ಮತ್ತೆ ಇಲ್ಲಿ 2 ಈ ತರ ಹಾಕೋಣ. ಮತ್ತೆ ಇವನ್ನ ಹಾಕೋಣ ರಿಪೀಟರ್ಸ್. ನೋಡಿ ಈ ತರ ರಿಪೀಟರ್ಸ್ ಹಾಕ್ಬಿಡೋಣ. ಆಪೋಸಿಟ್ ಸೈಡ್ ಹಾಕೋಣ ಇದನ್ನ, ಅದನ್ನ ಆ ಕಡೆ ಸೈಡ್ ಫೇಸ್ ಮಾಡ್ಕೊಂಡು ಹಾಕಿದ್ವಲ್ಲ. ಇವಾಗ ನಾವು ಏನ್ ಮಾಡೋಣ ಅಂದ್ರೆ, ನೋಡಿ ಇಲ್ಲಿಗೂ ಕನೆಕ್ಟ್ ಮಾಡೋಣ. ಆದ್ರೆ ಇವನ್ನೆಲ್ಲ ಫುಲ್ ಇದು ಟಿಕ್ಕಿಕ್ಕನ ಲಾಸ್ಟ್ ಟಿಕ್ ತಕ ಎಲ್ಲ ರಿಪೀಟರ್ಗಳನ್ನ. ಮತ್ತೆ ಇದ್ರೊಳಗೆ TNTಗಳನ್ನ ಹಾಕಿದೀನಿ. ಮತ್ತೆ ಇವಾಗ ಏನ್ ಮಾಡೋಣ ಅಂದ್ರೆ, ಇವು ವರ್ಕ್ ಆಗ್ತಾ ಇದೆ. ಬನ್ನಿ ಈಗ ತೋರಿಸ್ತೀನಿ ಯಾವ ತರ ವರ್ಕ್ ಆಗ್ತಾ ಇದೆ ಅಂತ. ಮತ್ತೆ ಸಾರಿ ಗೈಸ್, ನಾನು ಮರ್ತೇ ಹೋದೆ ಇವನ್ನ ಆನ್ ಮಾಡದ. ರೆಕಾರ್ಡ್ ಬಟನ್ ಇಷ್ಟೊಂದು ಕಷ್ಟಪಟ್ಟಿದ್ದೆ. ಮತ್ತೆ ನಾನು ಅಲ್ಲೇ ಎಂಡು ಮಾಡಿದ್ದೆ ಗೈಸ್ ವಿಡಿಯೋನ. ಆದ್ರೆ ಅವಾಗ ನೋಡಿದೆ. ನೋಡಿ ಗೈಸ್, ಇವಾಗ ತರ ರಿಪೀಟರ್ ಎಲ್ಲ ಮಾಡ್ಬಿಡ್ಬೇಕು. ಕ್ಲಾಕ್ ರಿಪೀಟ್ ರೆಸ್ಟೋನ್ ಇಂದ ಕ್ಲಾಕ್. ಮತ್ತೆ ಇವಾಗ ನಾವ್ ಏನ್ ಮಾಡೋಣ ಅಂದ್ರೆ, ಇದಿದೆಯಲ್ಲ, ಇದನ್ನ ಒಂದ್ಸಲ ಹಿಂಗ್ ಆನ್ ಮಾಡ್ಬಿಟ್ಬಿಡೋಣ. ನೋಡಿ ಈ ತರ ಆನ್ ಆಗ್ಬೇಕು. ಇಲ್ಲ TNT ಬರುತ್ತೆ. ಬನ್ನಿ ಕೆಳಗಡೆ ತೋರಿಸ್ತೀನಿ. ಮತ್ತೆ ಇಲ್ಲಿ ಜಾಂಬಿ ಎಲ್ಲ ಸ್ಪಾನ್ ಆಗ್ತಾವೆ ಗೈಸ್. ನಾನು ಲೈಟ್ ಎಲ್ಲ ಹಾಕ್ತೀನಿ ಆಫ್ಲೈನ್ಗೆ. ನೋಡಿ ಗೈಸ್, ಮತ್ತೆ ನಾವು ಇಲ್ಲಿ 10ಕ್ಕೆ ಬ್ಲಾಕ್ ಎಲ್ಲ ಹಾಕಿದ್ವಲ್ಲ, ಅವನ್ನೆಲ್ಲ ಇದನ್ನ ಮಾಡ್ಬೇಕು, ತೆಗಿಬೇಕು. ಮತ್ತೆ ಏನ್ ಮಾಡೋಣ ಅಂದ್ರೆ, ನೋಡಿ ಗೈಸ್ ತೋರಿಸ್ತೀನಿ ಹೆಂಗ್ ವರ್ಕ್ ಆಗ್ತಾ ಇದೆ ಅಂತ. ನೋಡಿ ಇಲ್ಲಿಗೆ TNT ಬಂದು ಎಲ್ಲವ ಅಲ್ಲಿ ಮುರಿತಾ ಇದೆ. ನೋಡಿ ಗೈಸ್, TNT ಬಂದು ಆ ಕಾಬಲ್ ಸ್ಟೋನ್ ಎಲ್ಲ ಮುರಿತಾ ಇದೆ. ಅಲ್ಲಿ ಲಾವಿಂದ ಆಗ್ಬಿಡ್ತಾವಲ್ಲ ಅವು.
ಅದಾದ್ಮೇಲೆ ಇಲ್ಲಿ ನೋಡಿ ಆಫರಿಗೆ ಬಂದು ಕಲೆಕ್ಟ್ ಆಗ್ತಾ ಇದೆ. ಅಲ್ಲಿಂದ ಒಂದು ನೋಡಿ ಚೆಸ್ಟಿಗೆ ಕಲೆಕ್ಟ್ ಆಗ್ತಿದೆ. 2 ನಿಮಿಷನೂ ಆಗಿಲ್ಲ ನಾನು ಮಾಡಿ. ಅಲ್ಲೇ ನೋಡಿ ಎಷ್ಟು ಕಲೆಕ್ಟ್ ಆಗಿದೆ. ಮತ್ತೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋನ ಸಂಡೇ ಹಾಕ್ತೀನಿ ನೋಡಿ. ಮತ್ತೆ ನನ್ನ ಅಕೌಂಟ್ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಅಕೌಂಟ. ಮತ್ತೆ ನಾನು ಒಂದ್ ದಿವಸ ಬಿಟ್ಟು ಒಂದ್ ದಿವಸ ನಾನು ಇವನ್ ಹಾಕ್ತೀನಿ ಶಾರ್ಟ್ಸ್ ವಿಡಿಯೋನ, ಹೋಗಿ ಅವನು ನೋಡಿ ಮತ್ತೆ ಸಪೋರ್ಟ್ ಮಾಡಿ ಗೈಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ನಾನು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿಂದ ತನಕ ಇಷ್ಟೇ ಹೇಳಕ್ಕಾಗೋದು. ಬಾಯ್ ಬಾಯ್. ಮತ್ತೆ ಸಪೋರ್ಟ್ ಮಾಡಿ ಗೈಸ್.